ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಮನೆಯಲ್ಲಿ ಹೆಸರು ಕಾಳಿನ ಸಾಂಬಾರನ್ನು ಹೇಗೆ ಮಾಡುವುದನ್ನು ಹೇಳಿಕೊಡ್ತಾ ಇದ್ದೀನಿ. ನಾವು ಮೊದಲಿಗೆ ಜವಾರಿ ಕಾಳು, ಹೆಸರು ಕಾಳನ್ನು ತೆಗೆದುಕೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಹಸಿ ಮಾಡಿ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಕುಕ್ಕರಿಗೆ ಹಾಕಿಕೊಳ್ಳಬೇಕು. ಅದು ಎಷ್ಟು ಬೇಕೋ ಅಷ್ಟು, ನಮಗೆ ಎಷ್ಟು ಜನ ಇದೆಯೋ ಅಷ್ಟರ ಬೇಳೆ ಹಾಕ್ಕೊಂಡು ಅದನ್ನು ಹಸಿ ಮಾಡಿ, ಆಮೇಲೆ ನಂತರ ಇದನ್ನು ನೀರನ್ನೇ ಹಾಕಿ ಒಂದು 2-3 ಸರಿ ತೊಳೆಯಬೇಕು. ನಂತರ ಇದಕ್ಕೆ ನಾನು ಒಂದು ಬದನೆಕಾಯಿ, ಅಂದರೆ ಇತ್ತು ಮನೆಯಲ್ಲಿ, ಅದಕ್ಕೆ 2 ಬದನೆಕಾಯಿ, ಸ್ವಲ್ಪ ಕೊತ್ತಂಬರಿ, 1 ಉಳ್ಳಾಗಡ್ಡಿ, ಹಾಗೆ 2 ಟೊಮ್ಯಾಟೊನ್ನು ಸಣ್ಣದಾಗಿ ಎಲ್ಲವನ್ನು ಕಟ್ ಮಾಡಿ ಕುಕ್ಕರ್ನಲ್ಲಿ ಹೆಸರು ಕಾಳು ಜೊತೆ ಹಾಕಬೇಕು. ಎಲ್ಲವನ್ನು ಕಟ್ ಮಾಡಿ, ಬೇಕಂದರೆ ನೀವು ಯಾವ ತರಕಾರಿ ಇದೆ, ಪಾಲಕ್ಕು, ಯಾವುದೇ ಸೊಪ್ಪಿದ್ರೂ ಕೂಡ ಹಾಕ್ಬೋದು. ನಂತರ ಇದಕ್ಕೆ ನಾನು 1.5 ಗ್ಲಾಸಷ್ಟು ನೀರನ್ನು ಹಾಕಿದೆ. ನಂತರ ಇದಕ್ಕೆ ಸಾಂಬಾರು ಪೌಡರ್ ಸ್ವಲ್ಪ 2 ಅಥವಾ 1 ಚಮಚ, 1.5 ಚಮಚದಷ್ಟು ಸಾಂಬಾರು ಪೌಡ್ರವನ್ನು ಹಾಕಿದೆ. ನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪೌಡರನ್ನು, 1 ಚಿಟಿಕೆ ಆಗುವಷ್ಟು ಅರಿಶಿಣದ ಪೌಡರನ್ನು ಹಾಕಬೇಕು. ನಂತರ ಇದಕ್ಕೆ ಗರಂ ಮಸಾಲ, ಹವಿಜ ಪೌಡರ್, ಹಾಗೆ ಅಚ್ಚದ ಖಾರದ ಪುಡಿ. ಮನೇಲಿ ನಿಮ್ಮದು ಖಾರ ಎಷ್ಟು ತಿಂತೀರಿ ನೋಡಿ, ಅದನ್ನು ನೋಡಿ 1 ಅಥವಾ 2 ಸ್ಪೂನ್ ಆಗುವಷ್ಟು, ನಾವು 2 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ 1 ಸ್ಪೂನ್ ತೊಗೊಂಡು ತಿರುಗಿಸಬೇಕು. ನಂತರ ಇದಕ್ಕೆ ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ಗ್ಯಾಸ್ ಒಲೆ ಮೇಲೆ ಇಟ್ಟು ಒಂದು 5 ಅಥವಾ 6 ವಿಸಲನ್ನು ಕೂಗಿಸ್ಬೇಕು. ಚೆನ್ನಾಗಿ ಕುದಿಬೇಕಲ್ಲ, ಇದು ಜವಾರಿ ಕಾಳು, ಅದಕ್ಕೆ ಇದು ಕುದ್ದಾದ ನಂತರ ಈ ಥರ ಇರುತ್ತೆ ಕಾಳು ನೋಡಿ. ಈ ಥರ ಅಂದರೆ ಎಷ್ಟೇ ಶಿಟ್ಟಿ ಹೊಡೆಸ್ರು ಮತ್ತು ಜವಾರಿ ಕಾಳು ಇದೇ ಥರ ಅರ್ಧ ಇಷ್ಟು ಕುದ್ದಿರ್ತದೆ. ನಂತರ ಇದನ್ನು ನಾವು ಕಡಬತ್ತು ಅಂತೀವಲ್ಲ, ಅದರಲ್ಲೇ ತೊಗೊಂಡು ನಾವು ಕಟ್ಟಿಬೇಕು. ಸಾಂಬಾರು ಅಂದರೆ ಬೇಳೆಕಾಳು ಕಾಳುಗಳು ಚೆನ್ನಾಗಿ, ಹೆಸರು ಕಾಳು ಚೆನ್ನಾಗಿ ಹೆಂಗೆ ಕಟ್ಟಿತೀವಲ್ಲ ಆ ಥರ ಚೆನ್ನಾಗಿ ಒಡಿತವೆ, ಎಲ್ಲ ಅಂದರೆ ಚಿಕ್ಕದಾಗ್ತವೆ ಎಲ್ಲ. ಈಗೆಲ್ಲ ತೊಗೊಂಡು ಈ ಥರ ಕಟ್ಟಿಬೇಕು. ನಾವು ಬೇಳೆಗಾಗಲಿ ಅಥವಾ ಹೆಸರು ಸಾಂಬಾರಿಗಿರಲಿ ಅಥವಾ ಇನ್ನೊಂದು ಚೆನ್ನಂಗಿ ಬೇಳೆ ಯಾವುದೇ ಸಾಂಬಾರು ಇದ್ದರೂ ನಾವು ಈ ಥರ ಕಡಬತ್ತು ತೊಗೊಂಡು ನಾವು ಕಟ್ಟಿದ್ದೀವಿ. ಕಟ್ಟಿದ ಮೇಲೇ ಚೆನ್ನಾಗಿ ಯಾವ ಥರ ಮಜ್ಜಿಗೆ ಕಟ್ಟಿದ್ದೀವಲ್ಲ ಆ ಥರ ಈ ಥರ ಸಾಂಬಾರನ್ನು ಕಟ್ಟಿಬೇಕು. ಅಂದರೆ ನೋಡಿ, ಇವಾಗ ನೋಡಿ ಕಾಳೆಲ್ಲ ಒಡೆದೋಗಿದೆ. ನಂತರ ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು ಅದು ಕಾಯಬೇಕು. ಕಾದ ನಂತರ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಸ್ವಲ್ಪ ಒಗ್ಗರಣೆಗೆ, ಅಂದರೆ ಇದು ಸಾಂಬಾರು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಕಾಳು, ಹಾಗೆ ಸ್ವಲ್ಪ ಜೀರಿಗೆ ಕಾಳು ಮತ್ತು ಇಂಗು. ಇದು ಯಾವುದೇ ಸಾಂಬಾರು ಮಾಡಲಿ ಇಂಗನ್ನು ಹಾಕಲೇಬೇಕು, ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ. ಅದಕ್ಕೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕಿದ್ದೇನೆ. ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಒಗ್ಗರಣೆಗೆ ಹಾಕಬೇಕು, ಒಂದು 5-6 ಎಸಳು, ಹಾಗೆ ಕರಿಬೇವು ಸೊಪ್ಪು 1-2 ಎಳೆ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಬೇಕಂದರೆ ನೀವು ಹೆಸರು ಕಾಳಿಗಾಗಲಿ ಹಲಸಂದೆ ಕಾಳು ಸಾಂಬಾರಿಗಾಗಲಿ ಉಳ್ಳಾಗಡ್ಡಿ ಕೂಡ ಕಟ್ ಮಾಡಿ ಹಾಕಬೇಕು. ನಾನು ಆಲ್ರೆಡಿ ಮೊದಲೇ ಹಾಕಿದ್ದೇನಲ್ಲ, ಅದಕ್ಕೆ ಸ್ವಲ್ಪ ಕಂದು ಬಣ್ಣ ಈಗ ಕಡಿಮೆ ಮಾಡಿದ ಸಾಂಬಾರು ಒಗ್ಗರಣೆಗೆ ಹಾಕಬೇಕು. ಈ ಥರ ಒಗ್ಗರಣೆಗೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಸಾಂಬಾರು ಎಷ್ಟಿದೆ ನೋಡಿ ಅದ್ರ ತಕ್ಕಂಗೆ ಉಪ್ಪನ್ನು ಕೂಡ ಹಾಕಬೇಕು. ನಂತರ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸವನ್ನು ಹಾಕುತ್ತೇವೆ. ಆ್ಯಕ್ಚುಲಿ ನಾನು ನೆನೆಯಲ್ಲಿ ಇಟ್ಟಿಲ್ಲ, ಅದಕ್ಕೆ ಹುಣಸೆ ಹಣ್ಣನ್ನು ತೊಳೆದು ಹಾಕ್ತಾಯಿದ್ದೇನೆ. ಹುಣಸೆ ಹಣ್ಣಿನ ರಸ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಕಿ ಕುದೀಲಿಕ್ಕೆ ಬಿಡಬೇಕು. ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಹಾಕಿ ಈ ಥರ ಕುದಿ ಬರುತ್ತೆ. ಚೆನ್ನಾಗಿ ಸ್ವಲ್ಪ ಕುದ ನಂತರ ಈ ಥರ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಇದು ಅನ್ನದ ಜೊತೆ ಅಥವಾ ರೊಟ್ಟಿ